ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡತ್ತೀನಿ ನೋಡ್ರಿ. ಇದು ನಮ್ಮ ಮನೆ ಹಿಂದಿನ ಒಂದು ವ್ಯೂ. ಏನು ಸಮ್ಮ ಪಾಯ್ ಪಾಯ್ ಮಾಡತ್ತೆ. ಹಾಂ ಪಾಯ್ ಪಾಯ್ ಅಲ್ಲಿ ಅಲ್ಲಿ ನೀವು ತೊಗೊಂಡು ಹೋಗ್ತಿ ಅಂತ ಅಂಗಡಿ ಆ ಕಡೆ ಬೇಡ ಬನ್ನಿ, ಅಲ್ಲಿ ಬೇಡ. ಎಲ್ಲಿಗೆ? ಇವತ್ತು ಯಾಕೋ ಬಿಸಿಲೇ ಇಲ್ಲ, ಬರೀ ಮೋಡ ಕವಿದ ವಾತಾವರಣ. ಹಂಗೆ ನಿನ್ನೆ ರಾತ್ರಿ ಸ್ವಲ್ಪ ಪಾತ್ರೆನೂ ಹಂಗೆ ಉಳಿದಿತ್ತು, ಅದನ್ನು ತೊಳಿಬೇಕು ಅಂದ್ರೆ ಆಗಲಿಲ್ಲ. ಸೊ ಅದಕ್ಕೆ ಈಗ ಒಂದು ಸ್ವಲ್ಪ ಅದ, ಭಾಳ ಏನಿಲ್ಲ, ಅದಿಷ್ಟು ಪಾತ್ರೆ ಇಷ್ಟು ತೊಳೆದ್ಬಿಟ್ರೆ ಬೆಳಗ್ಗೆ ಕೆಲಸ ಎಲ್ಲ ಆಯಿತು. ಬೇಡಂಗ ಒಮ್ಮೆ ಇದು ಆಗ್ತದೆ ಬೆಳಗ್ಗೆ. ಅಮ್ಮ ಅಲ್ಲೋಗಲ್ಲ, ಅಲ್ಲೋಗಲ್ಲಿ, ಅಜ್ಜಂತಲ್ಲಿ ಹೋಗಿ, ಅಜ್ಜಂತಲ್ಲಿ ಅಲ್ಲ, ಅಜ್ಜಂತಲ್ಲಿ ಹೋಗಿ. ಹಂಗೆ ಸ್ವಲ್ಪ ಅವರು ಹೊರಗಡೆ ಕೆಲಸ ಐತಿ ಅಂತೇಳಿ ಸ್ವಲ್ಪ ಊರಿಗೆ ಹೋಗಿ ಬರ್ತೀನಂತೆ ಊರಿಗೆ ಹೋದ್ರು. ಅವರು ಕೂಡ ಹೋದರು. ಸ್ವಲ್ಪ ನನ್ನ ಮಗಳಿಗೆ ವಿಟಮಿನ್ D3 ಸ್ವಲ್ಪ ಸಿರಪ್ ಹಾಕಬೇಕು, ಅದನ್ನು ಕೂಡ ಹಾಕಿದೆ. ಸ್ವಲ್ಪ ಅಂಗಡಿ ಹೋಗಿ ಹಾಲು ತರಬೇಕಿತ್ತು, ಅದಕ್ಕೆ ಹೋಗಾತೆ ನೋಡ್ರಿ. ಬೊಂಬಿ ಇದ್ರೆ ಅರ್ಧ ಲೀಟ್ರ್ ಹಾಲು ಕೊಡು. ಅಂಗಡಿಗೆ ಹೋಗಿ ಬಂದೆ, ಈಗ ಸ್ವಲ್ಪ ಪೂಜೆ ಮಾಡಬೇಕು. ಸೊ ಫೈನಲಿ ಪೂಜೆನೂ ಕೂಡ ಮಾಡಿದೆ. ನಮ್ಮ ಸಮ್ಮು ಇಷ್ಟೊತ್ತನ ಆಟ ಆಡಿ ಈಗ ಮಲ್ಕೊಂಡಾಳು ನೋಡ್ರಿ. ನಮ್ಮ ಪಪ್ಪ ಮನಗಸಾತಾರ. ಈ ವಿಡಿಯೋದೊಳಗೆ ನಾನು ನಿಮಗೊಂದು ಹೊಸ ಒಂದು ಬ್ಯೂಟಿ ಟಿಪ್ ಅಂತಲೇ ಹೇಳ್ಬೋದು. ನಿಮಗೊಂದು ಬೆಸ್ಟ್ ಫೇಸ್ ವಾಶನ್ನು ನಾನು ನಿಮಗೆ ಇದರಲ್ಲಿ ಹೇಳ್ತೀನಿ. ಅದು ಏನು ಅಂತ ಗೊತ್ತಾಗುತ್ತೆ, ಕೊನೆವರೆಗೂ ವಿಡಿಯೋನ ನೋಡಿ. ಸೊ ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಯೂಸ್ ಮಾಡಿದ ಮೇಲೇ ನಿಮ್ಗೆ ಹೇಳ್ತಾ ಇರೋದು. ಸೊ ವಾಚ್ ಕಂಟಿನ್ಯೂ.
ಈಗ ಟೀ ಎಲ್ಲ ಕುಡ್ದಾಯಿತು. ಆಮೇಲೆ ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ಕೂಡ ವಾಶ್ ಮಾಡಿಬಿಟ್ಟೆ. ಈಗ ಸ್ವಲ್ಪ ಟಿಫನ್ನು ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಅವಲಕ್ಕಿನ ಮಾಡ್ತಾಯಿದ್ದೀನಿ. ಸೊ ತಿಂಡಿ ಎಲ್ಲ ರೆಡಿ ಆಯಿತು. ಈಗ ನಮ್ಮ ಪಪ್ಪ ಹಾಕ್ಕೊಟ್ಟಿದೆ, ಅವರು ಕೂಡ ತಿಂತಾಯಿದ್ದಾರೆ. ಸೊ ಎಲ್ಲ ಕೆಲಸ ಮುಗೀತು. ಬಟ್ಟೆ ಗಿಟ್ಟೆ ಎಲ್ಲ ವಾಶ್ ಮಾಡಿದೆ. ಈಗ ಸ್ವಲ್ಪ ಮಧ್ಯಾಹ್ನದ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಗೋಧಿ ಹಿಟ್ಟು ಸ್ವಲ್ಪ ಮನೇಲಿ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಅಂಗಡೀಲಿ ತೊಗೊಂಡು ಬಂದೆ. ಅದನ್ನೇ ಸ್ವಲ್ಪ ಹಿಟ್ಟು ನಾದಿಟ್ಬಿಟ್ರೆ ಸ್ವಲ್ಪ ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಕೋಬೋದು ಅಂತ ನಾದಿಟ್ಟೆ. ಅದನ್ನು ಕೂಡ ಈಗ ಸ್ವಲ್ಪ ತರಕಾರಿ ಹೆಚ್ಕೊಳ್ಳೋಣ ಅಂತ ಪಲ್ಯಕ್ಕೆ. ಸೊ ಇದನ್ನು ನಮ್ಮ ಕಡೆ ಡೊಣ್ ಮೆಣಸಿನ್ಕಾಯಿ ಅಂದರೆ ದಪ್ಪ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ. ಇದರಲ್ಲಿ ಪಲ್ಯ ಮಾತ್ರ ಸಖತ್ತಾಗಿರುತ್ತೆ ನೋಡಿ. ಈ ಥರ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಂಡು ಈ ಥರ ಇರಬೇಕು. ನೋಡಿದ್ರಲ್ಲ, ನಾನು ಸ್ವಲ್ಪ ಕಡಲೆ ಬೀಜ ಅಂದರೆ ಶೇಂಗಾ ಬೀಜನ ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮಸಾಲೆ ಖಾರ, ಆಮೇಲೆ ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಕಲಿಸ್ಬಿಟ್ಟು ಇದನ್ನು ಸ್ವಲ್ಪ ಗೊಜ್ಜು ಥರ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಂಡ್ಬಿಟ್ಟು ನಾವು ಆವಾಗಲೇ ಏನು ಇಟ್ಕೊಂಡಿದ್ವಲ್ಲ ಇದು ದಪ್ಪ ಮೆಣಸಿನ್ಕಾಯಿ, ಅದನ್ನು ಈ ಥರ ನೋಡಿ ಪೀಸ್ ಮಾಡಿರ್ತೀನಿ, 4 ಪೀಸು. ಆ ಥರ ಹೋಳು ಮಾಡಿಬಿಟ್ಟು ಅದರೊಳಗಡೆ ಅದನ್ನು ಫಿಲ್ ಮಾಡಬೇಕು, ಅಂದರೆ ತುಂಬಿಬಿಟ್ಟು ಅದನ್ನು ಪಲ್ಯ ಮಾಡಬೇಕು. ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಜಾಸ್ತಿ ಎಣ್ಣೆ ಹಾಕಿದ್ರೆ ಇದು ಚೆನ್ನಾಗಾಗಲ್ಲ. ಒಂಚೂರು ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಇದು ಜೀರಿಗೆ ಬರುತ್ತಲ್ಲ, ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆನ ಹಾಕಬೇಕು. ಸೊ ನನ್ನ ಹತ್ರ ಜೀರಿಗೆ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ನೋಡಿ. ಸಾಸಿವೆ ಎಲ್ಲ ಸ್ವಲ್ಪ ಜಾಸ್ತಿ ಎಲ್ಲ ಸ್ವಲ್ಪ ಹುರಿದು ಇದಾದಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾದಮೇಲೆ ಸ್ವಲ್ಪ ಕರಿಬೇವು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ನೋಡಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಅರಿಶಿನ ಪುಡಿ ಹಾಕಿ, ಆಗ ಕಲರು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿದ ತಕ್ಷಣವೇ ತಿನ್ನಬೇಕು ಅಂತ ಅನಿಸುತ್ತೆ ನೋಡಿ. ಅದಾದಮೇಲೆ ಇಲ್ಲಿ ನಾನು ಆವಾಗಲೇ ದಪ್ಪ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಇಟ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮೆತ್ತಗಾಗೋ ಥರ ಅದನ್ನ ಬೇಯಿಸ್ಬೇಕು. ಬೇಯಿಸಿದ್ರೇ ಅದು ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಶೇಂಗಾ ಸಾರು ಮಾಡಬೇಕು ಅಂದ್ಬಿಟ್ಟು ನೋಡಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಕಡಲೆ ಬೀಜ ಅಂದರೆ ಶೇಂಗಾ ಬೀಜನ ಹಾಕಿದ್ದೀನಿ. ಅದು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಇದು ಸಾಂಬಾರು ಮಾಡೋಕ್ಕೆ ರೆಡಿ ಆಗುತ್ತೆ ನೋಡಿ. ಈ ಥರ ಆಯಿತು. ಇದನ್ನು ಸ್ವಲ್ಪ ಈಗ ಬೆಳ್ಳುಳ್ಳಿಗೆ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವತ್ತು ಎಂಥ ಟೈಮು ಅಂದರೆ ಬೆಳಿಗ್ಗೆಯಿಂದ ಬರೀ ಇದೇ ಆಯಿತು ನೋಡಿ. ಮಿಸ್ ಆಗಿ ಹಿಟ್ಟೆಲ್ಲ ಕೆಳಗಡೆ ಚೆಲ್ಲೋಯ್ತು. ನನಗೆ ಮಾತ್ರ ಕೆಟ್ಟ ಕೋಪ ಬಂತು. ನಾನೇ ಮಾಡಿದ್ದು ಕೂಡ. ಇಲ್ಲಿ ಕಿಚನಲ್ಲಿ ನಾನು ಒಂಥರ ಇದನ್ನು ಅವಂಥರ ಮಾಡಿದ್ರೆ ನನ್ನ ಹಸ್ಬೆಂಡ್ ಹೊರಗಡೆ ಅವರು ಒಂಥರ ಅವಂಥರ ಮಾಡಿದ್ದಾರೆ. ನೀರು ಕೊಟ್ಟಿದೆ ಕುಡಿಲಿಕ್ಕೆ ನೋಡಿ ಯಾವ ಥರ ಚೆಲ್ಲಿದ್ದಾರೆ ಅಂತ.
ಕೆಳಗಡೆ ಹೋಗ್ತಾ ಇದ್ದೀನಿ ನೋಡಿ, ಯಾಕೆ ಗೊತ್ತಾ? ಅಲ್ಲಿ ನೋಡಿ ಪಾನಿಪುರಿ ಅಂಗಡಿ, ಪಾನಿಪುರಿ ಬಂದಿತ್ತು ತುಂಬ ದಿನ ಆದಮೇಲೆ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ. ಬಾ ಬಾ ಪಾನಿಪುರಿ ಕೊಡು ಒಂದು ಪ್ಲೇಟ್. ಸೊ ಟೈಮ್ 4:15 ಗಂಟೆ ಆಗಿದೆ. ನನ್ನ ಮಗಳಿಗೆ ಸ್ವಲ್ಪ ಫುಡ್ ಮಾಡಬೇಕಿತ್ತು ಅಂತ ಮಾಡ್ತಾಯಿದ್ದೀನಿ. ಅವಳು ಸ್ವಲ್ಪ ಯಾಕೋ ಅಳ್ತಾ ಇದ್ಲು, ಅದಕ್ಕೋಸ್ಕರ ಸ್ವಲ್ಪ ಸರ್ಲೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಫುಡ್ ಮಾಡ್ತಾಯಿದ್ದೀನಿ. ಮಿಲೆಕ್ಸ್ ಮದರ್ ಊಟನೇ ನಾನು ಯಾವಾಗಲೂ ಅವಳಿಗೆ ಕೊಡೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ನಾನು ಎಷ್ಟೋ ಈಗ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಮಕ್ಕಳಿಗೆ ತುಂಬ ಒಳ್ಳೆ ಫುಡ್ಡು ಅಂತ. ಇವತ್ತು ಒಂದು ಪಾರ್ಸಲ್ ಬರಬೇಕಿತ್ತು. ಸೊ ಡೇಟ್ ಇವತ್ತೇ ಇತ್ತದು. ಸೊ ಅದು ಕೂಡ ಬಂತು, ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಈ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಕೊನೆ ತನಕ ವೀಡಿಯೋನ ತಪ್ಪದೆ ನೋಡಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಪ್ರಾಡಕ್ಟು ಇದೆ ನೋಡಿ, ಫೇಸ್ ವಾಶು. ಇದರಲ್ಲಿ 2% ಸ್ಯಾಲಿಸಿಕ್ ಆ್ಯಸಿಡ್ ಇರುತ್ತೆ, ಆಮೇಲೆ ಅಜಿಲಿಕ್ ಆ್ಯಸಿಡ್ ಇರುತ್ತೆ, ಪ್ಲಸ್ ಸೀಸಾ ಇರುತ್ತೆ. ಸ್ಯಾಲಿಸಿಕ್ ಆ್ಯಸಿಡ್ ಏನಕ್ಕೆ ಅಂದರೆ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ಆಮೇಲೆ ಹೈಪರ್ ಪಿಗ್ಮೆಂಟೇಷನ್ ಇದು ಪ್ರಾಬ್ಲಮ್ ಇದ್ದರೂ ಕೂಡ ಇದು ಸೊಲ್ಯೂಷನ್ ಕೊಡುತ್ತೆ. ಫೇಸ್ಗೆ ತುಂಬಾ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಗ್ಲೋ ಕೂಡ ಬರುತ್ತೆ, ಇದು ನಿಜವಾಗ್ಲೂ ಬರುತ್ತೆ. ನಾನು ಯೂಸ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತಾ ಇರೋದು. ಇದು ಆಯಿಲ್ ಕಂಟ್ರೋಲು ಮತ್ತು ಆ್ಯಕ್ಸಿನ್ ಕಂಟ್ರೋಲ್ ಕೂಡ ಇರುತ್ತೆ. ಇದು 2 ವೀಕ್ಸ್ ಆದಮೇಲೆ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಬೆಸ್ಟ್ ಇದೆ, ಎಲ್ಲರೂ ಪ್ಲೀಸ್ ಯೂಸ್ ಮಾಡಿ. ಆಮೇಲೆ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ, ಇದು ನನಗೆ ಬೆನಿಫಿಟ್ ಆದಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫೇಸ್ಗೆ. ಯೂಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸಂಜೆ 5:30 6 ಗಂಟೆ ಆಗಿದೆ. ಇವಾಗ ದೇವ್ರಿಗೆಲ್ಲ ದೀಪ ಹಚ್ಬಿಟ್ಟು ನಾನು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಇವಾಗ ಟೀ ಮಾಡ್ಕೋಬೇಕು. ನೋಡಿ ನನ್ನ ಮಗಳು ಇವಾಗ ತಾನೇ ಮಲ್ಕೊಂಡ್ಳು, ಸ್ವಲ್ಪ ಲೇಟಾಗಿ ಮಲಗಿದಾಳೆ ಇವತ್ತು. ಒಂದು ಚಿಕನ್ ಹಾಕೋ, ಒಂದು ಸಕಟ್ ಹಾಕೋ, ಅಲ್ಲಿ ನೀರು ಕುಡಾಕತ್ತಾವು. ಓಕೆ ಬಾಯ್ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.